Hello everyone, welcome to the Programming in C class. As we have discussed in the previous videos, what is modular programming and what is structured programming, as well as the classification of programming languages. Whereas while learning about the classification of programming languages, we have discussed about machine level programming language and machine level, that is or else low level programming language and high level programming language. Whereas in all this classification of programming language, as we discussed, like human can understand high level programming language, but whereas machine only understands the machine code, that is low level programming language. If this is so, then how does the high level program written by the user can be converted into machine code? Isn't it? The question arises like this, right? So ಯಾವ ರೀತಿ ನಾವು ಹೇಳ್ದಂಗೆ ಪ್ರೀವಿಯಸ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ದಂಗೆ ಯೂಸರ್ಗೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಪ್ರೋಗ್ರಾಮ್ ಬರೆಯೋಕ್ಕಾಗುತ್ತೆ, ವಿಚ್ ಈಸ್ ಅಂಡರ್ಸ್ಟ್ಯಾಂಡೇಬಲ್ ಬೈ ದ ಯೂಸರ್. ಮತ್ತು ಮಷೀನ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಝೀರೋಸ್ ಆ್ಯಂಡ್ ಒನ್ಸ್, ದಟ್ ಈಸ್ ಅ ಮಷೀನ್ ಕೋಡ್. ಹಿಂಗಿದ್ದಾಗ ಹೌ ಕುಡ್ ವಿ ಕನ್ವರ್ಟ್, ಯಾವ ಥರ ನಾವು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಮಷೀನ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡ್ತೀವಿ ಅನ್ನೋದು ಕ್ವಶನ್, ರೈಟ್? ಸೊ ಆನ್ಸರ್ ಟು ದಿಸ್ ಒನ್ ವಿ ಆರ್ ಹ್ಯಾವಿಂಗ್ ಅ ಟುಡೇಸ್ ಕ್ಲಾಸ್, ದಟ್ ಈಸ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಅಂತ ಹೇಳ್ಬೋದು, ಆರ್ ವಿ ಆರ್ ಹ್ಯಾವಿಂಗ್ ಅ ಕಂಪೈಲರ್, ಇಂಟರ್ಪ್ರಿಟರ್, ಲಿಂಕರ್ and loader. Okay, so as introduction, as you know that high level language is a machine independent and assembly language, though it is a machine dependent but yet mnemonics, right? So idu machine dependent ಆಗಿದ್ರೂ ಸಹಿತ ಏನಿದೆ ಅಂದರೆ, ಸೊ ಇಟ್ ಯೂಸಸ್ ದ ನಿಮೋನಿಕ್ಸ್ ಅಂದರೆ ಏನಂತ ಹೇಳಿದ್ರೆ, ಎಸ್, ಇಟ್ ಯೂಸಸ್ ಸಮ್ ಸೆಟ್ ಆಫ್ ಸಿಂಬಾಲ್ಸ್. that symbols are being used to represent the instructions. ಆ ಸಿಂಬಾಲ್ಸನ್ನು ನಾವು ಇನ್ಸ್ಟ್ರಕ್ಷನ್ಸ್ ರಿಪ್ರೆಸೆಂಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಬಟ್ ದೇ ಕೆನಾಟ್ ಬಿ ಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಬೈ ದ ಮಷೀನ್, ಈವನ್ ದೋ ದೇ ಆರ್ ದ ನ್ಯೂಮನಿಕ್ಸ್, ದೇ ಆರ್ ದ ಮಷೀನ್ ಡಿಪೆಂಡೆಂಟ್, ಬಟ್ ದೀಸ್ ನ್ಯೂಮನಿಕ್ಸ್ ಆರ್ ಆಲ್ಸೋ ನಾಟ್ ಡೈರೆಕ್ಟ್ಲಿ ನಾಟ್ ಅಂಡರ್ಸ್ಟ್ಯಾಂಡ್ ಬೈ ದ ಮಷೀನ್. ಹಾಗಿದ್ದಾಗ ನಾವು ಇವೆಲ್ಲನೂ ಏನು ಮಾಡ್ಕೋಬೇಕಾಗುತ್ತೆ, ಕನ್ವರ್ಟ್ ಮಾಡಬೇಕು. ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಮಷೀನ್ ಕೋಡ್ಗೆ ಕನ್ವರ್ಟ್ ಮಾಡಬೇಕು. ಮಷೀನ್ ಕೋಡ್ ಈಸ್ ಇನ್ ದ ಫಾರ್ಮ್ ಆಫ್ ವಾಟ್? ಸೊ ಒನ್ಸ್ ಆ್ಯಂಡ್ ಝೀರೋಸ್. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಒನ್ಸ್ ಆ್ಯಂಡ್ ಝೀರೋಸ್, ರೈಟ್? ಸೊ ವಿ ಹ್ಯಾವ್ ಟು ಕನ್ವರ್ಟ್ ದ ಹೋಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ ಟು ದಿ ಮಷೀನ್ ಕೋಡ್. ದೆನ್ ದಟ್ ಈಸ್ ವಾಟ್ ದ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಹೆನ್ಸ್ ಟು ಮೇಕ್ ದ ಮಷೀನ್ ಅಂಡರ್ಸ್ಟ್ಯಾಂಡ್ ದ ಇನ್ಸ್ಟ್ರಕ್ಷನ್ಸ್ ಪ್ರೊವೈಡೆಡ್ ಬೈ ದ ಬೋತ್ ಲ್ಯಾಂಗ್ವೇಜಸ್, ದಟ್ ಈಸ್ ಹೈ ಲೆವೆಲ್ ಪ್ರೋಗ್ರಾಮ್ ಅಥವಾ ಅಸೆಂಬ್ಲಿ ಲ್ಯಾಂಗ್ವೇಜ್ ಇರ್ಬೋದು, programming language instructions are used. They transform the instruction prepared by the programmers into form which can be interpreted, right, and executed by the computer. So to do these things we have a following tools. First one is compiler, interpreter, linker and loader. Let us discuss one by one in detail. What is a compiler then? Okay, ಈ ಕಂಪೈಲರ್ ಅಂದರೆ ಏನು? Why do we need a compiler? Okay, the compiler is the software that reads a program written in a high level language and translates it into an equivalent program in a machine language, right? So ಎದರಿಂದ high level programming language ಇಂದ, so which converts to the machine level programming language, is a compiler. Then the program written by the programmer in a high level language is called a source program. ಈಗ ಯೂಸರ್ ಯಾವ ಪ್ರೋಗ್ರಾಮ್ ಬರೀತಾರಲ್ಲ ಆ ಪ್ರೋಗ್ರಾಮನ್ನು ನಾವೇನಂತ ಕರಿತೀವಿ? ಸೋರ್ಸ್ ಪ್ರೋಗ್ರಾಮ್. ದೆನ್ ದ ಪ್ರೋಗ್ರಾಮ್ ಜನರೇಟೆಡ್ ಬೈ ದ ಕಂಪೈಲರ್ ಆಫ್ಟರ್ ಟ್ರಾನ್ಸ್ಲೇಷನ್ ಈಸ್ ಕಾಲ್ಡ್ ಆಸ್ ಅ ಆಬ್ಜೆಕ್ಟ್ ಪ್ರೋಗ್ರಾಮ್. ಕಂಪೈಲರ್ ಏನು ಮಾಡುತ್ತೆ ಅಂತ ಹೇಳಿದೆ ನಾನು? ಸೊ ವಿಚ್ ಟ್ರಾನ್ಸ್ಲೇಟ್ ಏನು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಿಂದ ಮಷಿನ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋದನ್ನು ನಾವು ಕಂಪೈಲರ್ ಅಂತ ಕರಿತೀವಿ.
ಆ ಕಂಪೈಲ್ ಮಾಡಬೇಕಾದ್ರೆ ಈ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ನಾವೇನಂತ ಕರಿತೀವಿ, ಸೋರ್ಸ್ ಕೋಡ್. ಕನ್ವರ್ಟ್ ಮಾಡಿರುವಂಥ ಮಷಿನ್ ಕೋಡನ್ನು ನಾವೇನಂತ ಕರಿತೀವಿ, ಆಬ್ಜೆಕ್ಟ್ ಕೋಡ್. ಓಕೆ, ದಿಸ್ ಇಸ್ ದೆನ್ interpreter. It also executes the instructions written in a high level languages. It means it converts to high level. Both compiler and interpreter have the same goal, that is converting high level language into the binary instructions, that is low level machine code. Object code ಅಲ್ಲಿ ಕನ್ವರ್ಟ್ ಮಾಡೋದು ಎರಡು ಥರದ್ದು ಏನು. The compiler converts entire source code into machine level program while an interpreter converts a one statement. ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ಕಂಪೈಲರ್ಗೆ ಮತ್ತು ಇಂಟರ್ಪ್ರಿಟರ್ಗೆ ಮೇನ್ ಡಿಫ್ರೆನ್ಸ್ ಏನು ಅಂದರೆ, ದ ಕಂಪೈಲರ್ ಕನ್ವರ್ಟ್ಸ್ ಎಂಟೈರ್ ಪ್ರೋಗ್ರಾಮ್, ವೆರಾಸ್ ಇಂಟರ್ಪ್ರಿಟರ್ ಕನ್ವರ್ಟ್ಸ್ ಒನ್ ಸ್ಟೇಟ್ಮೆಂಟ್. ಓಕೆ, ಇಲ್ಲಿ ನಾನು ಹೇಳೋದಾದರೆ, ಸೊ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಬೋತ್ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಎರಡೂ ಏನು ಮಾಡುತ್ತೆ, ಸೊ ನಿಮ್ಮದು ಸೋರ್ಸ್ ಕೋಡ್ಲಿಂದ ರೈಟ್, ಸೊ ಇಟ್ ಕನ್ವರ್ಟ್ಸ್ ಟು ದಿ ಆಬ್ಜೆಕ್ಟ್ ಕೋಡ್. ಸೋರ್ಸ್ ಕೋಡ್ಲಿಂದ ಆಬ್ಜೆಕ್ಟ್ ಕೋಡ್ಗೆ ಕನ್ವರ್ಟ್ ಮಾಡೋದು, ಈವನ್ ಕಂಪೈಲರ್ ಆ್ಯಸ್ ವೆಲ್ ಆಸ್ ಇಂಟರ್ಪ್ರಿಟರ್. ಬಟ್ ಕಂಪೈಲರ್ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಇಫ್ ಐ ರಿಟರ್ನ್ ಅ ಕೋಡ್ ಇನ್ ದ ಸೋರ್ಸ್ ಕೋಡ್ ಲೈಕ್ ದಿಸ್, ಲೈನ್ ಆಫ್ ಕೋಡ್ಸ್ ಬರ್ತಿದ್ದೀನಿ ಅನ್ನೋದಾದರೆ, ಕಂಪೈಲರ್ ವಿಲ್ ಕನ್ವರ್ಟ್ ದಿಸ್ ಹೋಲ್ ಪಾರ್ಟ್ ಅಟ್ ಒನ್ಸ್. ಈ ಎಲ್ಲ ಕೋಡನ್ನು ಒಂದೇ ಸಲ ತಗೊಂಡು ಇಟ್ ಕನ್ವರ್ಟ್ಸ್ ಟು ದಿ ಆಬ್ಜೆಕ್ಟ್ ಕೋಡ್. ಇದನ್ನು ಆಬ್ಜೆಕ್ಟ್ ಕೋಡಿಗೆ ಕನ್ವರ್ಟ್ ಮಾಡುತ್ತೆ ರೈಟ್. ಆಬ್ಜೆಕ್ಟ್ ಕೋಡ್ ಕನ್ವರ್ಟ್ ಮಾಡಿದಾಗ, ಸೊ ದೆನ್ ದ ಆಬ್ಜೆಕ್ಟ್ ಕೋಡ್ ವಿಲ್ ಎಕ್ಸಿಕ್ಯೂಟ್. ಅದಾದಮೇಲೆ ಈ ಆಬ್ಜೆಕ್ಟ್ ಕೋಡ್ ಏನಾಗುತ್ತೆ, ಅದಾದಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎನ್ .exe. ಓಕೆ, ಬಟ್ ಇಂಟರ್ಪ್ರಿಟರ್ ಹಾಗಲ್ಲ. ಇದು ಬಿಫೋರ್ ಕಂಪೈಲರ್ ಕನ್ವರ್ಟ್ಸ್ ಅ ಪ್ರೋಗ್ರಾಮ್ ಇನ್ ಟು ದಿ ಆಬ್ಜೆಕ್ಟ್ ಕೋಡ್, ಟ್ರಾನ್ಸ್ಲೇಟ್ಸ್ ಅ ಪ್ರೋಗ್ರಾಮ್ ಇನ್ ಟು ದಿ ಆಬ್ಜೆಕ್ಟ್ ಕೋಡ್ ಬಿಫೋರ್ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನ್ಗಿಂತ ಮುಂಚೆನೇ ನೀವು 4 ಲೈನ್ ಆಫ್ ಕೋಡ್ಸ್, ಎಲ್ಲ ಲೈನ್ ಆಫ್ ಕೋಡನ್ನು ಆಬ್ಜೆಕ್ಟ್ ಕೋಡಿಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಅದು ಕಂಪೈಲರ್. ಇಂಟರ್ಪ್ರಿಟರ್ ಏನು, interpreter converts the line of code into object code while executing. ಹೆಂಗಾಗುತ್ತೆ ಅಂದರೆ, ಒಂದು ಲೈನನ್ನು ತಗೊಂಡು ಅದನ್ನು ಕಂಪೈಲ್ ಮಾಡಿ ಎರರ್ ಇದೆನ ಚೆಕ್ ಮಾಡಿ, ಸೊ ಇಫ್ ನಾಟ್ ದೆನ್ ಅಲ್ಲೇ ಎಕ್ಸಿಕ್ಯೂಟ್ ಮಾಡೋದು, ಮತ್ತೆ ಸೆಕೆಂಡ್ ಲೈನ್ ತೊಗೊಳುತ್ತೆ ಮತ್ತೆ ಎಕ್ಸಿಕ್ಯೂಟ್ ಮಾಡೋದು. ಸೊ ಇನ್ ಒನ್ ಲೈನ್ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಇಂಟರ್ಪ್ರಿಟರ್ ಇಸ್ ಅ ಸ್ಲೋವರ್ ದೆನ್ ದ ಕಂಪೈಲರ್. ಕಂಪೈಲರ್ ಏನು, ಇಂಟರ್ಪ್ರಿಟರ್ಕಿನ್ನ ಇಂಟರ್ಪ್ರಿಟರ್ ಇಸ್ ಅ ಸ್ಲೋವರ್ ದೆನ್ ದ ಕಂಪೈಲರ್. ಕಂಪೈಲರ್ ಫಾಸ್ಟ್ ಆಗುತ್ತೆ. ಯಾಕೆ ಫಾಸ್ಟ್ ಆಗುತ್ತೆ ಅಂದರೆ, ಆಲ್ ದ ಆಬ್ಜೆಕ್ಟ್, ಎಲ್ಲ ಲೈನ್ ಆಫ್ ಕೋಡನ್ನು ಅಟ್ ಎ ಟೈಮಿಗೆ ಆಬ್ಜೆಕ್ಟ್ ಕೋಡಾಗಿ ಕನ್ವರ್ಟ್ ಮಾಡ್ಕೊಂಡಿರುತ್ತೆ. ಸೊ ದಟ್, ಬಟ್ ಇಲ್ಲಿ ನೀವು ಎರರ್ ಡಿಬಗ್ಗಿಂಗ್ ವೈಸ್ ಡಿಫ್ರೆನ್ಸ್ ನೋಡೋದಾದರೆ, ಎರರ್ ಡಿಬಗ್ಗಿಂಗ್ ಈಸ್ ಈಸಿಯರ್ ಇನ್ ಅ ಕಂಪೈಲರ್. ಯಾಕೆ ಅನ್ನೋದಂದರೆ, ಸೊ ಹೋಲ್ ಪ್ರೋಗ್ರಾಮ್ ಏನಿದೆಯಲ್ಲ ಅಟ್ ಎ ಟೈಮ್ ಕನ್ವರ್ಟ್ ಆಗಿರುತ್ತೆ ಆಬ್ಜೆಕ್ಟ್ ಕೋಡಲ್ಲಿ. ಆ್ಯಂಡ್ ಎಲ್ಲ ಎರರ್ಸ್ನು, ಆಲ್ ದ ಎರರ್ಸ್ ವಿಲ್ ಬಿ ಲಿಸ್ಟೆಡ್ ಅಟ್ ಒನ್ಸ್. ಎಲ್ಲ ಎರರ್ಸ್, ಆಲ್ ದ ಎರರ್ಸ್ ವಿಲ್ ಬಿ ಲಿಸ್ಟೆಡ್. ಕಂಪೈಲ್ ಆದಾಗ ನಿಮ್ಗೆ ಎಲ್ಲ ಎರರ್ಸ್ ಲಿಸ್ಟ್ ಆಗಿರುತ್ತೆ. ಸೊ ದ್ಯಾಟ್ ಎರರ್ ಫೈಂಡಿಂಗ್ ಎರರ್ ಇಸ್ ಡಿಫಿಕಲ್ಟ್. ಬಟ್ ಇಂಟರ್ಪ್ರಿಟರ್ನಾಗ ಒಂದು ಲೈನ್ ಆಫ್ ಕೋಡ್ ನೋಡ್ತೀರಿ, ಆ ಲೈನ್ ಆಫ್ ಕೋಡ್ನಾಗ ಎರರ್ ಇದ್ದರೆ ಯು ಆರ್ ಡಿಬಗಿಂಗ್ ದೇರ್ ಓನ್ಲಿ, ದೆನ್ ಯು ಮೂವ್ ಟು ದಿಸ್ ನೆಕ್ಸ್ಟ್ ಲೈನ್. ಅದರ್ವೈಸ್ you will then finding a error at particular line will be easier in a interpreter. ಇಂಟರ್ಪ್ರಿಟರಲ್ಲಿ ಯಾವುದೇ ಒಂದು ಲೈನ್ ಆಫ್ ಎರರನ್ನು ಫೈಂಡ್ ಔಟ್ ಮಾಡೋದು ಈಸಿ ಆಗಿರುತ್ತೆ. ಆ್ಯಂಡ್ ಡೇಟಾ ಆಲ್ಸೋ, ಇಲ್ಲಿ ಡೇಟಾ ನಾವು ವೈಲ್ ಕನ್ವರ್ಟಿಂಗ್ ವಿ ಆರ್ ನಾಟ್ ಗಿವಿಂಗ್ ದ ಡೇಟಾ ಇನ್ ದ ಕಂಪೈಲರ್. ಕಂಪೈಲರೇ ಒನ್ಸ್ ಆಫ್ಟರ್ ಕನ್ವರ್ಷನ್ ವೈಲ್ ಎಕ್ಸಿಕ್ಯೂಟಿಂಗ್. ಓಕೆ, ಈ ಡೇಟಾ ಯಾವಾಗ ಕೊಡ್ತೀವಿ ಅಂದರೆ ಕಂಪೈಲರ್ನಾಗ ಈ ಡೇಟಾನ ಇದು ಕಂಪೈಲರ್ ಹೋಲ್ ಪ್ರೋಗ್ರಾಮನ್ನು ಆಬ್ಜೆಕ್ಟ್ ಕೋಡಿಗೆ ಕನ್ವರ್ಟ್ ಮಾಡುತ್ತೆ. ಆಬ್ಜೆಕ್ಟ್ ಕೋಡ್ಲಿಂದ exe ಫೈಲ್ ರನ್ ಮಾಡಬೇಕಾದ್ರೆ ಎಕ್ಸಿಕ್ಯೂಟ್ ಆದರೆ exe ಆಗುತ್ತಲ್ಲ, ಸೊ ದೇರ್ ವಿ ಗಿವ್ ದ ಡೇಟಾ, ಅಲ್ಲಿ ನಾವು ಡೇಟಾನ ಪಾಸ್ ಮಾಡ್ತೀವಿ. ಬಟ್ ವೆರಾಸ್ ಇಂಟರ್ಪ್ರಿಟ್ರಿಗೆ ಹಾಗಲ್ಲ, ಈ ಕನ್ವರ್ಷನ್ ಟೈಮಿಗೇನೆ ವಿ ಗಿವ್ ಅ ಇಂಟರ್ಪ್ರಿಟರ್ಗೆ ವಿ ಗಿವ್ ಅನ್ ಡೇಟಾ ಅಟ್ ದ್ಯಾಟ್ ಮೂಮೆಂಟ್ ಓನ್ಲಿ ವಿ ಗಿವ್ ದ ಡೇಟಾ. ಲ್ಯಾಂಗ್ವೇಜಸನ್ನು ಕನ್ಸಿಡರ್ ಮಾಡೋದಾದರೆ C++, ಜಾವಾ, ದೀಸ್ ಆಲ್ ಆರ್ ದ ಕಂಪೈಲ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ವೆರಾಸ್ ರೂಬಿ, ಪೈಥಾನ್ ಇವೆಲ್ಲ ಕನ್ಸಿಡರ್ ಮಾಡೋದಾದರೆ ದೀಸ್ ಆರ್ ಇಂಟರ್ಪ್ರಿಟರ್ ಬೇಸ್ಡ್ ಪ್ರೋಗ್ರಾಮಿಂಗ್. ಹೋಪ್ ಯು ಅಂಡರ್ಸ್ಟುಡ್ ದ ಟ್ರಾನ್ಸ್ಲೇಟರ್ಸ್. ಕಂಪೈಲರ್ ಅಂದರೆ ಏನು,
ಮತ್ತು ಇಂಟರ್ಪ್ರಿಟರ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂದ್ಕೊತೀನಿ. ಬೋತ್ ಡಸ್ ಅ ಕಾಮನ್ ಟಾಸ್ಕ್. ಏನದು ಕಾಮನ್ ಟಾಸ್ಕ್? ಎಸ್, ದೇ ಕನ್ವರ್ಟ್ಸ್ ದ ಹೈ ಲೆವೆಲ್ ಪ್ರೋಗ್ರಾಮ್ ಕಾಲ್ಡ್ ಸೋರ್ಸ್ ಪ್ರೋಗ್ರಾಮ್ into the machine level language called object code in the form of object code ಗೆ ಕನ್ವರ್ಟ್ ಮಾಡುತ್ತೆ, ರೈಟ್. ಸೊ ಎರಡತ್ರದ್ದು ಟಾಸ್ಕ್ ಸೇಮ್, ಬಟ್ ಏನು ಡಿಫ್ರೆನ್ಸು, ಇದು ಎಂಟೈರ್ ಪ್ರೋಗ್ರಾಮ್ ಒನ್ಸ್ ಓನ್ಲಿ ಇಟ್ ಕನ್ವರ್ಟ್ಸ್, ಓಕೆ, ಇಟ್ ಎಂಟೈರ್ ಪ್ರೋಗ್ರಾಮ್ ಕನ್ಸಿಡರ್ಸ್ ಆ್ಯಂಡ್ ಇಟ್ ಕನ್ವರ್ಟ್ಸ್ ಆ್ಯಂಡ್ ದೆನ್ ಇಟ್ ಎಕ್ಸಿಕ್ಯೂಟ್ಸ್, ರೈಟ್. ಫಸ್ಟ್ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಎಕ್ಸಿಕ್ಯೂಟ್ ಮಾಡುತ್ತೆ. ಬಟ್ ಇಂಟರ್ಪ್ರಿಟರ್ ಹಂಗಲ್ಲ, ಲೈನ್ ಬೈ ಲೈನ್ ಇಟ್ ಕನ್ವರ್ಟ್ಸ್ ಆ್ಯಂಡ್ ಎಕ್ಸಿಕ್ಯೂಟ್ಸ್. ಎವ್ರಿ ಲೈನ್ ಒಂದು ಲೈನನ್ನು ಕನ್ಸಿಡರ್ ಮಾಡಿಕೊಂಡು ಅಲ್ಲೇ ಕನ್ವರ್ಟ್ ಮಾಡಿ ಮತ್ತು ಎಕ್ಸಿಕ್ಯೂಟ್ ಮಾಡಿ ಇಟ್ ಡಿಸ್ಪ್ಲೇಸ್ ಔಟ್ಪುಟ್ ಆಲ್ಸೋ ದೇರ್ ಓನ್ಲಿ. ಬಟ್ ಇದರಲ್ಲಿ ಹಂಗಲ್ಲ, ಕನ್ವರ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಆ್ಯಂಡ್ ದೆನ್ ಯು ಗೆಟ್ ದ ಔಟ್ಪುಟ್. ಅದಾದಮೇಲೆ ನಿಮ್ಗೆ ಏನು ಬರುತ್ತೆ? ಔಟ್ಪುಟ್ ಬರುತ್ತೆ, ರೈಟ್. ದಿಸ್ ಇಸ್ ವಾಟ್ ವಿ ಆರ್ ಹ್ಯಾವಿಂಗ್ ಆಸ್ ಇನ್ ಇಂಟರ್ಪ್ರಿಟರ್ ಮತ್ತು ಕಂಪೈಲರ್ಗೆ ಡಿಫ್ರೆನ್ಸಸ್. ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ವಿ ಆರ್ ಹ್ಯಾವಿಂಗ್ ಅ ಅಸೆಂಬ್ಲರ್. ಅನದರ್ ಟು ಟಾಸ್ಕ್, ಅಸೆಂಬ್ಲರ್ ಆ್ಯಂಡ್ ಅ ಲಿಂಕರ್. ಓಕೆ, ಕಂಪೈಲರು ಮತ್ತು ಇಂಟರ್ಪ್ರಿಟರು ಕನ್ವರ್ಟ್ ಮಾಡುತ್ತೆ ಅಂತ ಹೇಳಿದೆ ನಾನು. ಕನ್ವರ್ಟ್ ಮಾಡಬೇಕಿದ್ದಾಗ ಫಾರ್ ಎಕ್ಸಾಂಪಲ್ ಈಗ ನೀವು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರಿ ಅಂದ್ಕೊಳ್ರಿ. ವಾಟ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್ ಡಸ್, ಆ್ಯಸ್ ಇಟ್ ಈಸ್ ಪ್ರಿಂಟ್ ಅಪ್ಪನ್ನು ಕನ್ವರ್ಟ್ ಮಾಡುತ್ತೆ ಆಬ್ಜೆಕ್ಟ್ ಕೋಡಲ್ಲಿ. ಆಬ್ಜೆಕ್ಟ್ ಕೋಡ್ ಏನು ಮಾಡುತ್ತೆ? ಆಬ್ಜೆಕ್ಟ್ ವೇರ್ ಇಸ್ ಕನ್ಸಿಡರ್ ವೆದರ್ ದ ಪ್ರಿಂಟ್ ಅಪ್ ಇಸ್ ರಿಟರ್ನ್ ಇನ್ ಅ ಪ್ರಾಪರ್ ಸಿಂಟ್ಯಾಕ್ಸ್ ಆರ್ ನಾಟ್. ಬಟ್ ಆ ಪ್ರಿಂಟ್ ಅಪ್ ಅದು ಟಾಸ್ಕ್ ವೇರ್ ದ ಪ್ರಿಂಟ್ ಅಪ್ ಹ್ಯಾಸ್ ಬೀನ್ ಪರ್ಫಾರ್ಮಿಂಗ್, ಪ್ರಿಂಟ್ ಅಪ್ ಅನ್ನೋ ಟಾಸ್ಕ್ ಎಲ್ಲಿ ನಡೀತಾ ಇದೆ, ಆ ಟಾಸ್ಕ್ ಎಲ್ಲಿದೆ ಅನ್ನೋದನ್ನು, ಸೊ ಇಟ್ ಡೋಂಟ್ ಬಾದರ್ ಅಬೌಟ್ ದ ಆಬ್ಜೆಕ್ಟ್ ಪ್ರೋಗ್ರಾಮ್, ಬಟ್ ದ್ಯಾಟ್ ವಿಲ್ ಬಿ ಬಾದರ್ಡ್ ಬೈ ದ ಲಿಂಕರ್. ಲಿಂಕರ್ ಏನು ಮಾಡುತ್ತೆ? ಆ ಪ್ರೀ ಡಿಫೈನ್ಡ್ ಫಂಕ್ಷನ್ಸ್ ಎಲ್ಲೆಲ್ಲಿದ್ದಾವಲ್ಲ ಅದನ್ನೆಲ್ಲನೂ ಯಾವ ಕಂಪೈಲರ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಆ ಲೈಬ್ರರಿ ಫೈಲ್ಸನ್ನು, ಈಗ ನಾವು ಪ್ರಿಂಟ್ ಅಪ್ ಯೂಸ್ ಮಾಡಬೇಕಂದ್ರೆ ವಾಟ್ ಐ ನೀಡ್ stdio.io.h, ಅದರಲ್ಲಿ ಆ ಲೈಬ್ರರಿ ಫೈಲಲ್ಲಿ ಪ್ರಿಂಟ್ ಎಫ್ ಸ್ಟೋರ್ ಆಗಿದೆ. ಪ್ರಿಂಟ್ ಎಫ್ ಏನು ಮಾಡಬೇಕು, ಆ ಫಂಕ್ಷನಿಗೆ ಏನು, ಆರ್ ಎಲ್ಸ್ ನೀವು ಈಸಿ ವೇನಾಗಿ ನಿಮಗೆ ಅರ್ಥ ಆಗೋದಾದರೆ ಕನ್ಸಿಡರ್ ಮಾಡೋದಾದರೆ ಲೈಕ್ ವಿ ಆರ್ ಯೂಸಿಂಗ್ ಸ್ಕ್ವೇರ್ ರೂಟ್, ರೈಟ್. ಸ್ಕ್ವೇರ್ ರೂಟ್ ಅಂತ ಬರೆದಿದ್ದೀವಿ. ಆ ಸ್ಕ್ವೇರ್ ರೂಟನ್ನು ನೀವು ಪ್ರಾಪರಾಗಿ ಬರೆದಿದ್ದೀರಾ ಇಲ್ವಾ? ಓಕೆ, SQRT ಫಂಕ್ಷನನ್ನು ಕರೆಕ್ಟಾಗಿ ಬರೆದಿದ್ದೀರಾ ಇಲ್ಲ ಅಂತ ಚೆಕ್ ಮಾಡುತ್ತೆ ಆಬ್ಜೆಕ್ಟ್ ಕೋಡ್. ದೆನ್ ಆಬ್ಜೆಕ್ಟ್ ಕೋಡಲ್ಲಿ ಆ SQRT ಶುಡ್ ರನ್. SQRT ರನ್ ಆಗಬೇಕಾದ್ರೆ ದೆನ್ ಲಿಂಕರ್ ಲಿಂಕ್ಸ್ ಟು ದ SQRTಗೆ ಏನು ಬೇಕು? ಮ್ಯಾಥ್ ಫಂಕ್ಷನ್ಸ್, ದ್ಯಾಟ್ ಈಸ್ ಎ ಲೈಬ್ರರಿ ಫೈಲ್. ಓಕೆ, ಮ್ಯಾಥ್ ಲೈಬ್ರರಿ ಫೈಲ್ ಇದೆ. ಆ ಲೈಬ್ರರಿ ಫೈಲನ್ನು ಏನಕ್ಕೆ ಲಿಂಕ್ ಮಾಡುತ್ತೆ? ಸೊ ಇಟ್ ಕಂಬೈನ್ಸ್ ಇಟ್. ಓಕೆ, ಅ ಲಿಂಕರ್ ಆರ್ ಅ ಲಿಂಕ್ ಎಡಿಟರ್ ಈಸ್ ಅ ಕಂಪ್ಯೂಟರ್ ಪ್ರೋಗ್ರಾಮ್ that takes one or more object file generated by the compiler and combines them into single executable file, that is a library file or another object file. ಈಗ ಏನಾಯಿತು, ನಾವು ಬರೆದಿರುವಂಥ ಸಿ ಫೈಲು, ಸಿ ಪ್ರೋಗ್ರಾಮ್, ಫಾರ್ ಎಕ್ಸಾಂಪಲ್ ಲೈಕ್ ಸ್ಕ್ವೇರ್ ರೂಟದ್ದು ಲೈಕ್ ಐ ಹ್ಯಾವ್ ರಿಟರ್ನ್ ಅ ಪ್ರೋಗ್ರಾಮ್ ದಟ್, ಅದನ್ನು ನಾನು .c ಅಂತ ಫೈಲ್ ಸೇವ್ ಮಾಡಿದ್ದೀನಿ. ಬಟ್ ಅದರಲ್ಲಿ ನನಗೆ ಏನು ಬೇಕಾಗಿತ್ತು? ಐ ವಾಂಟೆಡ್ ಅ ಸ್ಕ್ವೇರ್ ರೂಟ್ ಬೇಕಾಗಿತ್ತು. ಈ ಸ್ಕ್ವೇರ್ ರೂಟ್ ಫಂಕ್ಷನಿಂಗ್ ಏನಿದೆಯಲ್ಲ, ಇಟ್ ಹ್ಯಾಸ್ ಬೀನ್ ದೇರ್ ಇನ್ ದ ಲೈಬ್ರರಿ ಫೈಲ್ ಕಾಲ್ಡ್ ಮ್ಯಾಥ್. ಇದು ಯಾವ ಲೈಬ್ರರಿ ಫೈಲಲ್ಲಿದೆ? ಮ್ಯಾಥ್ ಅನ್ನೋ ಲೈಬ್ರರಿ ಫೈಲಲ್ಲಿದೆ. ಈ ಮ್ಯಾಥ್ ಲೈಬ್ರರಿ ಫೈಲು ಮತ್ತು ನಾನು ಬರೆದಿರುವಂಥ ಪ್ರೋಗ್ರಾಮ್, ಓಕೆ, .c ಫೈಲು, ಎರಡನ್ನೂ ಲಿಂಕ್ ಮಾಡೋದಿದೆಯಲ್ಲ, ದಿಸ್ .c ಫೈಲ್ ಆ್ಯಂಡ್ ದಿಸ್ ಮ್ಯಾಥ್ ಫೈಲ್, that will be done by the linker. Okay, the linker is going to be combining that two files in a object file ಆದಾಗ. ಸೊ ಅದನ್ನು ಕನ್ವರ್ಟ್, ನಾನು ಏನು ಬರೆದಿರ್ತೀನಿ, ಕಂಪೈಲರ್ ಏನು ಕನ್ವರ್ಟ್ ಮಾಡಿರುತ್ತೆ ಆಬ್ಜೆಕ್ಟ್ ಕೋಡಲ್ಲಿ, ಆಬ್ಜೆಕ್ಟ್ ಕೋಡಿಗೆ ನಾನು SQRT ಅಂತ ಸಿಂಬಲ್ ಯೂಸ್ ಮಾಡಿದ್ರೆ ದೆನ್ maths.h ಅನ್ನೋ ಲೈಬ್ರರಿ ಫೈಲ್ ಏನಿದೆ ಆ ಲೈಬ್ರರಿ ಫೈಲನ್ನು ಇಟ್ ಹ್ಯಾಸ್ ಟು ಕಂಬೈನ್. ಓಕೆ, ದಟ್ ಈಸ್ ವಾಟ್ ಲಿಂಕರ್. ದೆನ್ ಅಸೆಂಬ್ಲರ್. ಅಸೆಂಬ್ಲರ್ ಏನು ಮಾಡುತ್ತೆ? ದ ಸಾಫ್ಟ್ವೇರ್ ದಟ್ ರೀಡ್ಸ್ ಅ ಪ್ರೋಗ್ರಾಮ್ ರಿಟರ್ನ್ ಇನ್ ಅ ಅಸೆಂಬ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಟ್ರಾನ್ಸ್ಲೇಟ್ಸ್ ಇಟ್ ಇಂಟು ಆನ್ ಈಕ್ವಿವಲೆಂಟ್ ಪ್ರೋಗ್ರಾಮ್ ಇನ್ ಅ ಮಷಿನ್ ಲ್ಯಾಂಗ್ವೇಜ್ ಕಾಲ್ಡ್ ಆಸ್ ಅನ್ ಅಸೆಂಬ್ಲರ್. ಇದೆಲ್ಲ ಆಯಿತು, ನೀವು ಪ್ರೋಗ್ರಾಮ್ ಸೀನ್ಯಾಗ ಬರೆದ್ರಿ, ಅದು ಕಂಪೈಲ್ ಆಯಿತು, ನೋ ಎರರ್ಸ್, ಕನ್ವರ್ಟೆಡ್ ಇಂಟು ಆಬ್ಜೆಕ್ಟ್ ಕೋಡ್. ಆ ಆಬ್ಜೆಕ್ಟ್ ಕೋಡಿಗೆ ಬೇಕಾಗಿರುವಂಥ ಸಪೋರ್ಟಿಂಗ್ ಮ್ಯಾಥಮೆಟಿಕ್ ಆಬ್ಜೆಕ್ಟ್ ಫೈಲ್, ಲೈಬ್ರರಿ ಫೈಲ್ ಎಲ್ಲ ಕಂಬೈನ್ ಆಯಿತು. ಕಂಬೈನ್ಡ್ ಆಗಿರೋ ಫೈಲನ್ನು so you have to run, right? That is called as a .exe. Okay,
So it has to execute, it has to be performed in a executable file, that is in a machine language. ಅದು ಆಗಬೇಕಾದ್ರೆ then we need a assembler. Assembler is a software that reads a program written in assembly language and translate into an equivalent program. ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದರೆ ಅರ್ಥ ಏನಂತ ಗೊತ್ತಲ್ಲ ತಾನೆ. ಸೊ ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಏನಾಗುತ್ತೆ, ಸೊ ವಿ ವೇರ್ ಯೂಸಿಂಗ್ ಅ ನ್ಯೂಮರಿಕ್ಸ್ ರೈಟ್, symbols, predefined symbols to represent the program. All your high level program convert ಆಗಿ then it will be in assembly code, then that will be converted into machine language with the help of assembler. Hope you understood what is compiler, interpreter, linker, assembler. Once this can be done, then we have a loader. Loader is a program that loads a machine code, a program into the system memory. ಈಗ ಏನಾಗುತ್ತೆ, ನಿಮ್ದೇನು ಪ್ರೋಗ್ರಾಮ್ ಎಕ್ಸಿಕ್ಯೂಟಬಲ್ ಫೈಲ್ ಕ್ರಿಯೇಟ್ ಆಗಿದ್ದಲ್ಲ, that will be loaded into the memory. ಮೆಮರಿನಲ್ಲಿ ಲೋಡ್ ಆಗುತ್ತೆ. In computing, a loader is a part of an operating system that is responsible for loading the programs. ಇದೇನಾಗುತ್ತೆ, ಇದು part of a operating system. Okay, loader is a part of operating system. ಇದು ಎವ್ರಿ ಪ್ರೋಗ್ರಾಮನ್ನು ಮೆಮರಿಗೆ ಲೋಡ್ ಮಾಡುತ್ತೆ. It is one of the essential stage in the process of starting the program because it places the program into a memory and prepares them to the execution. ನಿಮ್ಮನ್ನು ಲೋಡ್ ಮಾಡಿ ಅಲ್ಲಿಂದ ಎಕ್ಸಿಕ್ಯೂಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ದಟ್ಸ್ ವೈ ಲೋಡರ್ ಇಸ್ ಎಸೆನ್ಷಿಯಲ್. ಲೋಡಿಂಗ್ ಅ ಪ್ರೋಗ್ರಾಮ್ ಇನ್ವಾಲ್ವ್ಸ್ ರೀಡಿಂಗ್ ದ ಕಂಟೆಂಟ್ ಆಫ್ ಅ ಎಕ್ಸಿಕ್ಯೂಟೇಬಲ್ ಫೈಲ್ ಇನ್ ಟು ದಿ ಮೆಮರಿ. ಅಂದರೆ ನೀವು ಎಕ್ಸಿಕ್ಯೂಟೇಬಲ್ ಫೈಲ್ ಏನು ಕ್ರಿಯೇಟ್ ಆಗಿತ್ತಲ್ಲ ಅದರದ್ದು ಕಂಟೆಂಟನ್ನು, ಸೊ ಇಟ್ ಈಸ್ ಟೇಕಿಂಗ್ ಇನ್ ಟು ದಿ ಮೆಮರಿ. ಒನ್ಸ್ ಲೋಡಿಂಗ್ ಇಸ್ ಕಂಪ್ಲೀಟ್, ದ ಆಪರೇಟಿಂಗ್ ಸಿಸ್ಟಮ್ ಸ್ಟಾರ್ಟ್ಸ್ ಪ್ರೋಗ್ರಾಮ್ ಬೈ ಪಾಸಿಂಗ್ ದ ಕಂಟ್ರೋಲ್ ಟು ದ loaded program code, and all the operating system that supports the program loading level loading have a loaders. Okay, ಎಲ್ಲ ಆಪರೇಟಿಂಗ್ ಸಿಸ್ಟಮಲ್ಲಿ ಈ ಲೋಡಿಂಗ್ ಸಪೋರ್ಟ್ ಇರುತ್ತೆ. ಇನ್ ಮೆನಿ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ಸ್ ಲೋಡರ್ಸ್ ಈಸ್ ಅ ಪರ್ಮನೆಂಟ್ ರೆಸಿಡೆಂಟ್ ಇನ್ ಅ ಮೆಮರಿ. ಲೋಡರ್ ಏನಾಗುತ್ತೆ, ಪರ್ಮನೆಂಟ್ಲಿ ಮೆಮ್ರಿನಲ್ಲಿ ಲೋಡ್ ಆಗಿರುತ್ತೆ ಅಂತ. ಸೊ ದಿಸ್ ಇಸ್ ವಾಟ್ ವಿ ಆರ್ ಹ್ಯಾವಿಂಗ್ ಅ translators, language translators like as compiler and interpreter, linker, and then assembler and loader. So as a summary, we can how these all the blocks are works in the sense, as I said, now one program ಬರ್ದಿದ್ದೀವಿ, right? That program is like a .c file. now one program ಬರ್ದಿದ್ದೀವಿ, so that is a .c file, right? This is a .c file we are having. So this .c file, that is a source code, ಅದನ್ನು ನಾವೇನಂತ ಕರಿತೀವಿ, source code ಅಂತ ಕರಿತೀವಿ. This actual source code goes to the preprocessor. preprocessor ಏನು ಮಾಡುತ್ತೆ, ಇಲ್ಲಿಂದ preprocessor ಹೋಗುತ್ತೆ. preprocessor ಏನು ಮಾಡುತ್ತೆ, preprocessor will create a pure C code. pure C code ಅನ್ನು ಕ್ರಿಯೇಟ್ ಮಾಡುತ್ತೆ. pure C codeಲಿಂದ ಎಲ್ಲಿ ಹೋಗುತ್ತೆ, ಕಂಪೈಲರ್ಗೆ. Then what does compiler does? As you know, either of the compiler or interpreter works over here. Compiler consider ಮಾಡೋದಾದ್ರೆ compiler ಏನು ಮಾಡುತ್ತೆ, your whole program ಅನ್ನು, right, your whole program will be translated into assembly code. Okay, ಇದು ಪ್ರೋಗ್ರಾಮನ್ನು assembly codeಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. at consider whole program considered at once, entire ಪ್ರೋಗ್ರಾಮನ್ನು ಅಸೆಂಬ್ಲಿ ಕೋಡಿಗೆ ಕನ್ವರ್ಟ್ ಮಾಡೋದು. ಅಸೆಂಬ್ಲಿ ಕೋಡನ್ನು ಏನು ತಗೊಳುತ್ತೆ, ಅಸೆಂಬ್ಲರ್ ವಿಲ್ ಅಕ್ಸೆಪ್ಟ್ ದ ಅಸೆಂಬ್ಲಿ ಕೋಡ್. ದೆನ್ ಅಸೆಂಬ್ಲರ್, ವಾಟ್ ಡಸ್ ದ ಅಸೆಂಬ್ಲರ್? ಅಸೆಂಬ್ಲರ್ ಈಸ್ ಗೋಯಿಂಗ್ ಟು ಬಿ ಫೈಂಡಿಂಗ್, ರೈಟ್? ಅಸೆಂಬ್ಲರ್ ಈಸ್ ಗೋಯಿಂಗ್ ಟು ಬಿ ಫೈಂಡಿಂಗ್. ಇಟ್ಸ್ ಅ ಸಾಫ್ಟ್ವೇರ್ ವಿಚ್ ಕನ್ವರ್ಟ್ಸ್ ಯುವರ್ ಅಸೆಂಬ್ಲಿ ಕೋಡ್ ಟು ದಿ ಮಷಿನ್ ಕೋಡ್. ಇದನ್ನು ಇದಕ್ಕೆ ಆಬ್ಜೆಕ್ಟ್ ಕೋಡಿಗೆ ಕನ್ವರ್ಟ್ ಮಾಡುತ್ತೆ. ಆಬ್ಜೆಕ್ಟ್ ಕೋಡ್ ಕನ್ವರ್ಟ್ ಆದಾಗ ದಿಸ್ ಆಬ್ಜೆಕ್ಟ್ ಕೋಡ್ ಯಾವುದಕ್ಕೆ ಇನ್ಪುಟ್ ಆಗುತ್ತೆ, ಲಿಂಕರ್ಗೆ. ದೆನ್ ವಾಟ್ ಲಿಂಕರ್ ಡಸ್, ಲಿಂಕರ್ ಏನು ಮಾಡುತ್ತೆ, ಅಲಾಂಗ್ ವಿತ್ ಆಬ್ಜೆಕ್ಟ್ ಕೋಡ್ ಯಾವುದರೆ ಲೈಬ್ರರಿ ಫೈಲ್ಸ್, ಓಕೆ, ಲೈಬ್ರರಿ ಫೈಲ್ಸ್ ಏನು ಬೇಕಾಗಿದ್ದರೆ, ದಟ್ ಈಸ್ ಲಿಬ್. ಲೈಬ್ರರಿ ಫೈಲ್ಸ್ ಬೇಕಾಗಿದ್ದರೆ ದಟ್ ಲೈಬ್ರರಿ ಫೈಲ್ಸ್ ವಿಲ್ ಬಿ ಕಂಬೈನ್ಡ್ ವಿತ್ ದ ಆಬ್ಜೆಕ್ಟ್ ಕೋಡ್. ಲೈಬ್ರರಿ ಫೈಲು ಆಬ್ಜೆಕ್ಟ್ ಕೋಡು ಎರಡೂ ಸೇರಿ ಇಟ್ ಕನ್ವರ್ಟ್ಸ್ ಟು ದಿ .exe ಫೈಲ್. ಇದನ್ನು ಎದಕ್ಕೆ ಕನ್ವರ್ಟ್ ಮಾಡುತ್ತೆ, .exe ಫೈಲಿಗೆ ತಗೊಳುತ್ತೆ.
ಈಗ ಡಾಟ್ ಇ ಎಕ್ಸ್ ಇ ಫೈಲ್ ಲೋಡರ್ ಏನು ಮಾಡುತ್ತೆ ನೆಕ್ಸ್ಟು ಡಾಟ್ ಇ ಎಕ್ಸ್ ಇ ಫೈಲನ್ನು ದಟ್ ಈಸ್ ವಾಟ್ ಎಕ್ಸಿಕ್ಯೂಟೇಬಲ್ ಫೈಲ್. ಈ ಎಕ್ಸಿಕ್ಯೂಟೇಬಲ್ ಫೈಲನ್ನು ಎಲ್ಲಿ ಲೋಡ್ ಮಾಡುತ್ತೆ? ಸೊ ಇಟ್ ಲೋಡ್ಸ್ ಟು ದಿ ಮೆಮೊರಿ, ರೈಟ್? ಇಟ್ ಲೋಡ್ಸ್ ಟು ದಿ memory. Hope you understood. This is the process of language translation and these are the phases of a language translation. Hope you understood clearly what is compiler, assembler, linker and loader. Right? Thank you.